ಈಗಿನ ಜಮಾನ ಬದಲಾಗಿದೆ. ಹೊರಗಡೆ ಶಾಪಿಂಗ್ ಆಗ್ಲಿ, ಹೋಟೆಲ್ಗೆ ಹೋಗಿ ತಿಂಡಿ ಊಟ ಸೇವನೆ ಮಾಡೋದು ಕಡಿಮೆ ಆಗಿದೆ. ಇನ್ನಿತರ ವಸ್ತುಗಳು ಬೇಕಂದ್ರೂ ಅಂಗಡಿಗಳಿಗೆ ಹೋಗೋದಿಲ್ಲ. ಅದಕ್ಕೆಲ್ಲ ಕಾರಣ ಆನ್ಲೈನ್ ಡೆಲಿವರಿ. ಮನೆಯಲ್ಲೇ ಇದ್ಕೊಂಡು ಆನ್ಲೈನ್ ನಲ್ಲಿ ಕೆಲವೊಂದಿಷ್ಟು ವಸ್ತುಗಳನ್ನ ಹೊರತುಪಡಿಸಿ ಎಲ್ಲವನ್ನೂ ಆರ್ಡರ್ ಮಾಡಿದ್ರೆ ಸಾಕು, ಇದ್ದಲ್ಲಿಗೆ ಬಂದ್ಬಿಡುತ್ತೆ. ಇದರ ಹಿಂದೆ ಅಸಂಘಟಿತ ವಲಯದ ವ್ಯಾಪ್ತಿಯಲ್ಲಿ ಬರುವ ಡೆಲಿವರಿ ಕಾರ್ಮಿಕರ ಪಾತ್ರ ಮಹತ್ವದ್ದು. ಇವರನ್ನೆಲ್ಲ ಗಿಗ್ ಕಾರ್ಮಿಕರು ಅಂತ ಕರೀತಾರೆ. ಆದ್ರೆ ಇವರಿಗೆ ಅನುಕೂಲ ಆಗುವಂತಹ ಯಾವ ಯೋಜನೆಗಳನ್ನು ಕೂಡ ಹಿಂದಿನ ಸರ್ಕಾರಗಳು ಜಾರಿಗೆ ತಂದಿರಲಿಲ್ಲ. ಆದ್ರೀಗ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಕಠಿಣ ಪ್ರಯತ್ನ ಹಾಗೂ ಬದ್ಧತೆಯಿಂದ ಈ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಅದೇ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ರಾಜ್ಯದ ಕಾರ್ಮಿಕ ಇಲಾಖೆ ಜಾರಿ ಮಾಡಿದ ಹಲವು ಮಹತ್ವದ ಯೋಜನೆಗಳಲ್ಲಿ ಈ ಯೋಜನೆಯು ಒಂದಾಗಿದೆ. ಈವರೆಗೆ ಗಿಗ್ ಕಾರ್ಮಿಕರು ಸರ್ಕಾರದಿಂದ ಯಾವುದೇ ರೀತಿಯ ಸಾಮಾಜಿಕ ಸೇವಾ ಸೌಲಭ್ಯಗಳಿಂದ ವಂಚಿತರಾಗಿದ್ರು. ಆದ್ರೆ ಈ ವಿಮಾ ಯೋಜನೆ ಗಿಗ್ ಕಾರ್ಮಿಕರು ಹಾಗೂ ಅವರ ಅವಲಂಬಿತರಿಗೆ ಜೀವನ ಭದ್ರತೆ ಒದಗಿಸುತ್ತಿದೆ. ಗಿಗ್ ಕಾರ್ಮಿಕರು ಮೃತಪಟ್ಟರೆ ಅಥವಾ ತೀವ್ರ ಸಂಕಷ್ಟಕ್ಕೆ ಒಳಗಾದ್ರೆ ವಿಮಾ ಸೌಲಭ್ಯ ಆಧಾರವಾಗಲಿದೆ. ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಇಂತಹ ವಿಮಾ ಯೋಜನೆಯನ್ನ ಜಾರಿ ಮಾಡಿದ ಕೀರ್ತಿ ಕರ್ನಾಟಕ ಸರ್ಕಾರಕ್ಕೆ ಸಲ್ಲುತ್ತದೆ. ಹಾಗಾದ್ರೆ ಈ ಸೌಲಭ್ಯ ಯಾರಿಗೆ ಸಿಗಲಿದೆ ಅನ್ನೋದನ್ನ ಹೇಳ್ತೀವಿ ನೋಡಿ. ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್, ಡಾಮಿನೋಸ್ ಮುಂತಾದ ಸಂಸ್ಥೆಗಳಲ್ಲಿ ಆಹಾರ ಪದಾರ್ಥವನ್ನ ಗ್ರಾಹಕರಿಗೆ ಪೂರೈಸುವ ಗಿಗ್ ಕಾರ್ಮಿಕರು, ಅಮೆಜಾನ್, ಫ್ಲಿಪ್ಕಾರ್ಟ್, ಬಿಗ್ ಬಾಸ್ಕೆಟ್, ಪೋರ್ಟರ್ ಮುಂತಾದ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುವ ಎಲ್ಲ ಅಸಂಘಟಿತ ಕಾರ್ಮಿಕರು ಈ ವಿಮಾ ಸೌಲಭ್ಯವನ್ನ ಪಡೆಯಬಹುದು. ಈ ಯೋಜನೆಯ ಸೌಲಭ್ಯ ಪಡೆಯಲು ಗಿಗ್ ಕಾರ್ಮಿಕರು ಇ ಶ್ರಮ್ ಪೋರ್ಟಲ್ ಅಥವಾ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬೇಕು. ಗಿಗ್ ಕಾರ್ಮಿಕರಾಗಿರುವ ಕುರಿತು ನಿಗದಿತ ನಮೂನೆಯಲ್ಲಿ ಉದ್ಯೋಗದಾತರಿಂದ ಪಡೆದ ಉದ್ಯೋಗ ಪ್ರಮಾಣ ಪತ್ರ ಅಥವಾ ಗುರುತಿನ ಚೀಟಿ ಹೊಂದಿರಬೇಕು. ಆಧಾರ್ ಸಂಖ್ಯೆ, ಇ ಶ್ರಮ್ ಗುರುತಿನ ಚೀಟಿ ಸಂಖ್ಯೆಯನ್ನ ನಮೂದಿಸಬೇಕು. ಪಾಸ್ಪೋರ್ಟ್ ಅಳತೆಯ ಇತ್ತೀಚಿನ ಭಾವಚಿತ್ರ ಬೇಕಾಗುತ್ತದೆ. ವಿಳಾಸದ ಪುರಾವೆಗಾಗಿ ಯಾವುದಾದರೂ ದಾಖಲೆ ಅಂದ್ರೆ ಮತದಾರರ ಗುರುತಿನ ಚೀಟಿ ಅಥವಾ ಚಾಲನಾ ಪರವಾನಗಿ ಅಥವಾ ಆಧಾರ್ ಅಥವಾ ಪಾಸ್ಪೋರ್ಟ್ ಅಥವಾ ಬ್ಯಾಂಕ್ ಪಾಸ್ಬುಕ್ ಇರಬೇಕು. ಇದಿಷ್ಟು ದಾಖಲೆಗಳಿದ್ದರೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಗಿಗ್ ಕಾರ್ಮಿಕರಿಗೆ ಈ ಯೋಜನೆಯಿಂದ ಸಿಗುವ ಸೌಲಭ್ಯಗಳೇನು ಅಂತ ನೋಡೋದಾದ್ರೆ, ಗಿಗ್ ಕಾರ್ಮಿಕರ ಜೀವ ವಿಮೆಯನ್ನ ಫಲಾನುಭವಿಯ ಮರಣದ ನಂತರ ಕಾನೂನುಬದ್ಧ ವಾರಸುದಾರರಿಗೆ ನೀಡಲಾಗುತ್ತದೆ. 2 ಲಕ್ಷ ರೂಪಾಯಿಯನ್ನ ಜೀವ ವಿಮೆ ಪರಿಹಾರ ಅಂತ ವಿತರಿಸಲಾಗುತ್ತದೆ. ಇದರ ಜೊತೆಗೆ ಅಪಘಾತ ವಿಮೆಯ 2 ಲಕ್ಷ ರೂಪಾಯಿ, ಒಟ್ಟು 4 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತದೆ. ಅಂದ್ರೆ ಮರಣ ಪ್ರಕರಣದಲ್ಲಿ 2 ಲಕ್ಷದ ಅಪಘಾತ ವಿಮಾ ಪರಿಹಾರ ಹಾಗೂ ರೂಪಾಯಿ 2 ಲಕ್ಷದ ಜೀವ ವಿಮಾ ಪರಿಹಾರ ಸೇರಿ ಒಟ್ಟು 4 ಲಕ್ಷ ರೂಪಾಯಿವರೆಗೆ ಪರಿಹಾರ ದೊರಕುತ್ತದೆ. ಸಂಪೂರ್ಣ, ಶಾಶ್ವತ ಅಥವಾ ಭಾಗಶಃ ದುರ್ಬಲತೆ ಅಂದ್ರೆ ಅಪಘಾತದಲ್ಲಿ ಗಾಯಗೊಂಡವರಿಗೆ ಶೇಕಡಾವಾರು ದುರ್ಬಲತೆ ಆಧಾರದ ಮೇಲೆ 2 ಲಕ್ಷ ರೂಪಾಯಿವರೆಗೆ ಪರಿಹಾರ ನೀಡಲಾಗುತ್ತದೆ. ಅಲ್ಲದೆ 1 ಲಕ್ಷ ರೂಪಾಯಿವರೆಗೆ ಆಸ್ಪತ್ರೆ ವೆಚ್ಚ ಮರುಪಾವತಿ ಮಾಡಲಾಗುತ್ತದೆ. ನನ್ನ ಹೆಸರು ಸತೀಶ್ KS ಅಂತ. ನಾವು ಫ್ಲಿಪ್ಕಾರ್ಟ್ ಅಲ್ಲಿ 1 ವರ್ಷದಿಂದ ಕೆಲಸ ಮಾಡ್ತಾ ಇರೋದು. ಈಗ ಕಾಂಗ್ರೆಸ್ ಸರ್ಕಾರ ತಂದಿರತಕ್ಕಂತ ಯೋಜನೆ ಬಂದ್ಬಿಟ್ಟು ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ. ಇದು ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಅಂತ ಅವರು ಸ್ಟಾರ್ಟ್ ಮಾಡಿರೋ ಇದ್ರಲ್ಲಿ ನಮ್ಗೆ 4 ಲಕ್ಷ ಟೋಟಲ್ ಇನ್ಶೂರೆನ್ಸ್ ಸಿಗುತ್ತೆ. 2 ಲಕ್ಷ ಬಂದ್ಬಿಟ್ಟು ಫ್ಯಾಮಿಲಿ ಫುಲ್ ಇನ್ಶೂರೆನ್ಸ್ ಸಿಗುತ್ತೆ. ಇನ್ನು 2 ಲಕ್ಷ ಆಕ್ಸಿಡೆಂಟ್ ಇಲ್ಲ ಫಿಸಿಕಲಿ ಡಿಸೇಬಲ್ಡ್ ಆದ್ರೆ 2 ಲಕ್ಷ ಇನ್ಶೂರೆನ್ಸ್ ಕೊಡ್ತಾರೆ. ಇದು ತಂದಿರೋದಕ್ಕೆ ಥ್ಯಾಂಕ್ಸ್. ಮತ್ತೆ ಇದು ಯೋಜನೆ ಹಿಂಗೆ ಕಂಟಿನ್ಯೂ ಮಾಡ್ಲಿ. ಸಂತೋಷ್ ಲಾಡ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ರಾಘವೇಂದ್ರ. ಜೆಪ್ಟೋ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 1 ವರ್ಷ ಆಯ್ತು ಕೆಲಸ ಮಾಡಕ್ಕೆ. ನಮ್ಗೆ ಇಷ್ಟು ವರ್ಷ ಮಾಡಿದೀವಿ ಅಂದ್ರೆ ಯಾವ್ದೇ ರೀತಿಯಾಗಿ ಇನ್ಸೂರೆನ್ಸ್ ಆಗ್ಲಿ, ಆಕ್ಸಿಡೆಂಟ್ ಆದ್ರೆ ಏನೋ ಇದ್ದಿದ್ದಿಲ್ಲ. ಸಂತೋಷ್ ಲಾಡ್ ಮಿನಿಸ್ಟರ್ ಕಡೆಯಿಂದ ಆಕ್ಸಿಡೆಂಟ್ ಆಗ್ಲಿ ಯಾವ್ದೇ ರೀತಿ ಆಗ್ಲಿ ಇನ್ಸೂರೆನ್ಸ್ ಕೊಡ್ತವ್ರೆ 4 ಲಕ್ಷದಿಂದ. ಇದೇ ರೀತಿಯಾಗಿ ರೈಡರ್ಸ್ ಗಳಿಗೆ ಇನ್ನೂ ಅನುಕೂಲತೆ ಮಾಡ್ಕೊಡ್ಬೇಕಂತ. ಸರ್, ನನ್ನ ಹೆಸರು ಸಂತೋಷ್ ಅಂತ ಹೇಳಿ. ನಾವು ಮುಂಚೆ ಸೇಲ್ಸ್ ಮಾರ್ಕೆಟಿಂಗ್ ಕೆಲಸ ಮಾಡ್ತಿದ್ವಿ.
ಅಲ್ಲಿ ಕೆಲಸ ಹೋದ್ಮೇಲೆ ನಾವ್ ಇಲ್ಲಿ ಬಂದು ಜಪ್ಟದಲ್ಲಿ ಕೆಲಸ ಮಾಡ್ತಾ ಇದೀವಿ. 1 ವರ್ಷದಿಂದ ಮಾಡ್ತಾ ಇದೀವಿ ಸರ್. ಇಲ್ಲಿ ನಮ್ಗೆ ಯಾವ್ದೇ ರೀತಿ ಇಲ್ಲಿ ಇನ್ಸೂರೆನ್ಸ್ ಆ ತರ ಫೆಸಿಲಿಟೀಸ್ ಇರ್ಲಿಲ್ಲ. ಮಿಸ್ಟರ್ ಸಂತೋಷ್ ಲಾಡ್ ಕಡೆಯಿಂದ ನಮ್ಗೆ ಇನ್ಸೂರೆನ್ಸ್ ಸಿಕ್ಕಿ ತುಂಬಾ ಉಪಯೋಗ ಆಗಿದೆ ಸರ್. ಇಷ್ಟೆಲ್ಲ ಆದ್ಮೇಲೆ ಪರಿಹಾರದ ಹಣ ಯಾರ ಖಾತೆಗೆ ಸೇರುತ್ತೆ, ಹೇಗೆ ಜಮೆ ಆಗುತ್ತೆ ಅನ್ನೋದನ್ನ ಹೇಳ್ತೀವಿ. ಎಲ್ಲಾ ಪರಿಹಾರ ಮೊತ್ತವನ್ನ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಅಥವಾ ನೆಫ್ಟ್ ಮೂಲಕ ವರ್ಗಾವಣೆ ಮಾಡಲಾಗುವುದು. ಫಲಾನುಭವಿಯು ಮರಣದ ಸಮಯದಲ್ಲಿ ಅವಿವಾಹಿತನಾಗಿದ್ದಲ್ಲಿ ತಾಯಿ ತಂದೆ ವಾರಸುದಾರರಾಗಿರ್ತಾರೆ. ಹಾಗೆ ಫಲಾನುಭವಿ ವಿವಾಹಿತನಾಗಿದ್ದಲ್ಲಿ ಹೆಂಡತಿ ಹಾಗೂ ಮಕ್ಕಳು ಕಾನೂನುಬದ್ಧ ವಾರಸುದಾರರಾಗಿರ್ತಾರೆ. ಕಾರ್ಮಿಕ ಇಲಾಖೆಯ ಸಚಿವರಾದ ಸಂತೋಷ್ ಲಾಡ್ ಅವರು ಮುತುವರ್ಜಿ ವಹಿಸಿ ಗಿಗ್ ಕಾರ್ಮಿಕರಿಗೆ ವಿಶೇಷ ಯೋಜನೆಯನ್ನ ಜಾರಿಗೆ ತರಿಸಿದ್ದಾರೆ. ಈ ಯೋಜನೆಯ ಸೌಲಭ್ಯವನ್ನ ಹೆಚ್ಚು ಕಾರ್ಮಿಕರು ಪಡೆದುಕೊಳ್ಳಬೇಕಾಗಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಕಾರ್ಮಿಕ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.